ಕಷ್ಟ ಕಾಲದಲ್ಲಿ ಚಿನ್ನ ಅಡ ಇಡೋ ಮುನ್ನ ಎಚ್ಚರ ವಹಿಸಿ. ಬ್ಯಾಂಕ್ನಲ್ಲಿಟ್ಟಿದ್ದ ಚಿನ್ನವನ್ನೆಲ್ಲ ಬ್ಯಾಂಕ್ ಸಿಬ್ಬಂದಿಯೇ ಗುಳು ಮಾಡಿದ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರಿನ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಬ್ಬಂದಿ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಒಬ್ಬೊಬ್ಬ ಗ್ರಾಹಕನು 80 ಗ್ರಾಂ, 142 ಗ್ರಾಂ, 100 ಗ್ರಾಂ ಚಿನ್ನ ಇಟ್ಟು ಲೋನ್ ಪಡೆದಿದ್ರು. ಗ್ರಾಹಕರು ಇಟ್ಟಿದ್ದ ಅಸಲಿ ಚಿನ್ನವನ್ನ ಬೇರೆ ಬ್ಯಾಂಕ್ನಲ್ಲಿ ಅಡ ಇಟ್ಟು ನಕಲಿ ಚಿನ್ನ ಕೊಡುತ್ತಿದ್ದಾರೆ ಅಂತ ಗ್ರಾಹಕರು ಆರೋಪಿಸಿದ್ದಾರೆ. ಚಿಕ್ಕಮಗಳೂರು ಶಾಖೆಯ ಸೆಂಟ್ರಲ್ ಬ್ಯಾಂಕ್ ಮ್ಯಾನೇಜರ್ ಸಂದೀಪ್, ಸಿಬ್ಬಂದಿ ನಾರಾಯಣ ಸ್ವಾಮಿ ಸೇರಿ 5 ವಿರುದ್ಧ ದೂರು ನೀಡಲಾಗಿದೆ. 2020-2025 ಈ ಬ್ಯಾಂಕಿನಲ್ಲಿ ವಂಚನೆ ಆಗಿದೆ ಅಂತ ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಾಗಿದೆ. ಇದೀಗ ಗ್ರಾಹಕರು ಲೋನ್ ಕ್ಲಿಯರ್ ಮಾಡಿದ್ರೂ ಚಿನ್ನ ಕೊಡ್ತಿಲ್ಲ ಅಂತ ಗ್ರಾಹಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇತ್ತ ನ್ಯಾಯಕ್ಕಾಗಿ ಬೆಂಗಳೂರು ಕೇಂದ್ರ ಕಚೇರಿಯತ್ತ ಸಂತ್ರಸ್ತರು ದೌಡಾಯಿಸಿದ್ದಾರೆ. ಚಿನ್ನ ನಕಲು ಮಾಡಿದ ಬಗ್ಗೆ ಬ್ಯಾಂಕ್ ಸಿಬ್ಬಂದಿ ತಪ್ಪೊಪ್ಪಿಕೊಂಡಿದ್ದಾರೆ. ಬ್ಯಾಂಕ್ ರೀಜನಲ್ ಹೆಡ್ ಪಾರ್ಥಸಾರಥಿ ನಾಯ್ಡು ಸೂಚನೆ ಮೇರೆಗೆ ಬೇರೆ ಬೇರೆ ಬ್ಯಾಂಕಿಗೆ ಚಿನ್ನ ಕಳಿಸಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. 2014 ನಮ್ಮ ತಂದೆಯವ್ರದ್ದು ಒಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಆಗಿತ್ತು. 2019 ಅಪ್ಪಂಗೆ ಗೊತ್ತಿಲ್ದಂಗೆ, ಅಂದರೆ ಅವ್ರಿಗೆ ಗೊತ್ತಿಲ್ದಂಗೆ, ಅವ್ರಿಗೆ ಗಮನಕ್ಕೆ ಬರ್ದಂಗೆ ಅಕೌಂಟಲ್ಲಿ ಲೋನ್ ಓಪನ್ ಮಾಡಿ ಅಮೌಂಟ್ ತೊಗೊಂಡು ಕಟ್ಟಿ ಕ್ಲೋಸ್ ಮಾಡಿದ್ದಾರೆ. ಅದಾದಮೇಲೆ 2020 ನಾವು ಒಂದು ಗೋಲ್ಡ್ ಲೋನ್ ತೊಗೊತೀವಿ. 80 ಗ್ರಾಮ್ ಚಿನ್ನನ ಪ್ಲೆಜ್ ಮಾಡಿ 1,80,000ಕ್ಕೆ ಲೋನ್ ತೊಗೊತೀವಿ. ಅದಾಗಿ 1 ವರ್ಷಕ್ಕೆ ರಿನಿವಲ್ ಮಾಡೋಕ್ಕೆ ಅಂತ ಹೋಗ್ತೀವಿ. ರಿನಿವಲ್ ಮಾಡೋಕ್ಕೆ ಬಿಡಲ್ಲ. ನಮಗೆ ಸಾಲ ಮನ್ನಾ ಆಗುತ್ತೆ ಅಂತ ಹೇಳ್ಬಿಟ್ಟು ಪುಷ್ ಮಾಡ್ತಾರೆ, ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾರೆ. 2023 ಮತ್ತೆ ನಮಗೆ ಏಪ್ರಿಲ್ ಮಂತಲ್ಲಿ ಏನಂತಾರೆ 200 ಗ್ರಾಮ್ಸ್ ಮೇಲೆ ಗೋಲ್ಡ್ ಪ್ಲೆಜ್ ಮಾಡಿದ್ರೆ ಕಂಪ್ಲೀಟ್ ಅಸಲು ಬಡ್ಡಿ 2 ಮನ್ನಾ ಆಗುತ್ತೆ ಅಂತ ಹೇಳ್ಬಿಟ್ಟು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಲ್ಲಿರೋರು. ರೀಸನ್ ಒಂದೇ 100 ಇಯರ್ಸ್ ಕಂಪ್ಲೀಟ್ ಆಗಿದೆ ಬ್ಯಾಂಕ್ ಓಪನ್ ಆಗಿ, ಸೊ ಸಿಲ್ವರ್ ಜಬ್ಲಿಯಿಂದ ಹೇಳ್ಬಿಟ್ಟು ಮನ್ನಾ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಮಾಡ್ತಾರೆ. ಅಂದರೆ ಅಲ್ಲಿ ಬಂದಿರೋ ಕಸ್ಟಮರ್ಸ್ಗೆಲ್ಲ ಹಾಗೆ ಇಂಟಿಮೇಟ್ ಮಾಡ್ತಾರೆ. ಸೊ ಆ ರೀಸನಿಂದ ಅಂದರೆ ಡಾಕ್ಯುಮೆಂಟ್ ಏನೂ ಇಸ್ಕೊಳ್ಳಲ್ಲ. ಪ್ರೀವಿಯಸ್ ನಮ್ಮದು ಏನು ಗೋಲ್ಡ್ ಲೋನ್ ಓಪನ್ ಆಗಿತ್ತಲ್ಲ 2020 ಅದಕ್ಕೆ ಮರ್ಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮರ್ಜ್ ಮಾಡೋಕ್ಕೆ ಅಂದರೆ 200 ಗ್ರಾಮ್ ಗೋಲ್ಡ್ ಮೇಲೆ ಇದ್ದರೆ ಮನ್ನಾ ಆಗುತ್ತೆ ಅಂತ ಹೇಳ್ತಾರೆ. ಸೊ 80 ಗ್ರಾಮ್ಗೆ ಇನ್ನು 200 ಗ್ರಾಮ್ ಚಿನ್ನ ಆಗೋಕ್ಕೆ ಇನ್ನು ಎಷ್ಟು ಮಿಕ್ಕಿದ್ದು ಗೋಲ್ಡ್ ಇರಬೇಕು ಅಂತ ಹೇಳಿಬಿಟ್ಟು ಅವ್ರು ನಮ್ಮ ಹತ್ರ ಚಿನ್ನ ತರಿಸ್ಕೊತಾರೆ. ಸೊ ಅದಕ್ಕೆ ನಮ್ಮ ಹತ್ರ ಯಾವುದೇ ದಾಖಲೆ ಆಗಲಿ, ಡಾಕ್ಯುಮೆಂಟ್ಸ್ ಆಗಲಿ, ಲೈಕ್ ನಾವು ಅಮೌಂಟು ಇಸ್ಕೊಂಡಿಲ್ಲ, ಡಾಕ್ಯುಮೆಂಟು ನಮಗೆ ಅವ್ರು ಕೊಟ್ಟಿಲ್ಲ. 2023 ಅಕ್ಟೋಬರ್ ವೃದ್ಧೆಯ ಕೊರಳಲ್ಲಿದ್ದ ಚಿನ್ನದ ಮಾಂಗಲ್ಯ ಸರ ಕಿತ್ಕೊಂಡು ಖದೀಮ ಪರಾರಿಯಾಗಿದ್ದಾನೆ. ತುಮಕೂರಿನ ಕ್ಯಾತ್ಸಂದ್ರದ ಮೈದಾಳ ರಸ್ತೆಯಲ್ಲಿ ಘಟನೆ ನಡೆದಿದೆ. ಪಾರ್ವತಮ್ಮ ಅನ್ನೋರು ಚಿಲ್ಲರೆ ಅಂಗಡಿ ನಡೆಸ್ತಾ ಇದ್ರು. ಗುಟ್ಕಾ ಕೀಳೋ ನೆಪದಲ್ಲಿ ಬಂದ ಖದೀಮ ಕೃತ್ಯ ಎಸಗಿದ್ದಾನೆ. ಈ ವೇಳೆ ವೃದ್ಧೆ ಕೂಗ್ಕೊಂಡಿದ್ದಾರೆ. ಇತ್ತ ಸರ ಎಳೆದ ರಭಸಕ್ಕೆ ಕಳ್ಳನ ಕೈಗೆ ಅರ್ಧ ಸರ ಸಿಕ್ಕಿ ಉಳಿದ ಭಾಗ ಕೆಳಗೆ ಬಿದ್ದಿದೆ. ಈ ವೇಳೆ ವೃದ್ಧೆ ಕೆಳಗೆ ಬಿದ್ದು ಒದ್ದಾಡಿದಾಳೆ. ಕಳ್ಳನ ಕೈಚಳಕದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕ್ಯಾತ್ಸಂದ್ರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಖದೀಮನಿಗೆ ಖಾಕಿ ಬಲೆ ಬೀಸಿದೆ. ಶಬರಿಮಲೆ ಯಾತ್ರಿಗಳ ಜೊತೆ ತಮಿಳಿಗರು ಕಿರಿಕ್ ತೆಗೆದಿದ್ದಾರೆ. ಶಬರಿಮಲಾ ದರ್ಶನ ಮುಗಿಸಿ ತಮಿಳುನಾಡಿನತ್ತ ಬರೋ ವೇಳೆ ತೂತುಕುಡಿ ಸಮೀಪ ಘಟನೆ ನಡೆದಿದೆ. ಯಾತ್ರಿಕರ ವಾಹನದಲ್ಲಿದ್ದ ಕನ್ನಡ ಬಾವುಟ ತೆಗೆಯುವಂತೆ ಕಿರಿಕ್ ತೆಗೆದಿದ್ದಾರೆ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದ ಮಾಲಾಧಾರಿಗಳು ಶಬರಿಮಲೆ ಯಾತ್ರೆ ಕೈಗೊಂಡಿದ್ರು. ಈ ವೇಳೆ ಕನ್ನಡ ಬಾವುಟ ತೆಗೆದು ಹೋಗುವಂತೆ ಕೆಲವು ಕಿಡಿಗೇಡಿಗಳು ಗೂಂಡಾ ವರ್ತನೆ ತೋರಿಸಿದ್ದಾರೆ. 2 ತಿಂಗಳ ಹಿಂದೆನೂ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಬಾವುಟ ತೆರವು ಮಾಡುವಂತೆ ಕೆಲವು ತಮಿಳಿಗರು ದೌರ್ಜನ್ಯವೆಸಗಿದ್ರು. ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇದೀಗ ಮತ್ತೆ ತಮಿಳಿಗರು ತಗಾದೆ ತೆಗೆದಿದ್ದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಮೀನಿಗೆ ಎಂಟ್ರಿ ಕೊಟ್ಟ ಕಾಡಾನೆ ಓಡಿಸೋ ಭರದಲ್ಲಿ ರೈತನ ಕಾಲಿಗೆ ಗಾಯ ಆಗಿದೆ. ಚಾಮರಾಜನಗರದ ಹನೂರು ತಾಲೂಕಿನ ಪಿಜಿಪಾಳ್ಯ ಬಳಿ ಘಟನೆ ನಡೆದಿದೆ. ನಿತ್ಯ ಕಾಡಾನೆ ರೈತರ ಜಮೀನುಗಳಿಗೆ ನುಗ್ಗುತ್ತಾ ಇದೆ. ರಾತ್ರಿ ಬ್ಯಾಟರಿ ಬಿಟ್ಟು ರೈತರು ಕಾಡಾನೆ ಓಡಿಸುತ್ತಿದ್ದಾರೆ. ರೈತರಿಗೆ ಯಾವುದೇ ಭದ್ರತೆ ಇರದೆ ಪ್ರಾಣ ಹೋದ್ರೆ ಯಾರು ಹೊಣೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಾವಲು ಕಾಯೋದೇ ನಮ್ಮ ನಿತ್ಯದ ಕಾಯಕ ಆಗಿದ್ದು ಸೂಕ್ತ ಪರಿಹಾರ ಕೊಡೋದಕ್ಕೆ ಒತ್ತಾಯಿಸಿದ್ದಾರೆ. ಹುಲ್ಲಿನ ಬಣವೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟ ಘಟನೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಬಳ್ಳೆಕೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರೈತ ಪ್ರಕಾಶ್ ಅವರಿಗೆ ಸೇರಿದ 5 ಎಕರೆ ಹುಲ್ಲಿನ ಬಣವೆಗೆ ಬೆಂಕಿ ಇಟ್ಟಿದ್ದಾರೆ. 50,000ದಷ್ಟು ಮೌಲ್ಯದ ಹುಲ್ಲಿನ ಬಣವೆ ಸುಟ್ಟು ಭಸ್ಮ ಆಗಿದೆ. ಮನೆಯಲ್ಲಿ ಸಾಕಿದ ಹಸುಗಳಿಗೂ ಹುಲ್ಲು ಇಲ್ಲದೆ ರೈತ ಪ್ರಕಾಶ್ ಕಂಗಾಲಾಗಿದ್ದಾರೆ. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.